ಎಲ್ರಿಗೂ ನಮಸ್ಕಾರ. ನನ್ನ ಚಾನಲಿಗೆ ಸ್ವಾಗತ. ನಾನಿವತ್ತು ವೆಜಿಟೇಬಲ್ ಪನ್ನೀರ್ ರೆಸಿಪಿ ಮತ್ತು ಆಲೂ ಕುಲ್ಚಾ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಮಸಾಲೆಗಾಗಿ ನಾನು ಫಸ್ಟು ಇಲ್ಲಿ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಮೆಣಸಿನಕಾಳು, ಈರುಳ್ಳಿ, ಟೊಮೆಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ, ಗೇರುಬೀಜ, ಕೆಂಪು ಮೆಣಸು ಎಲ್ಲ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಸಾಲೆಗಾಗಿ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನೆಲ್ಲ ರೋಸ್ಟ್ ಮಾಡಿ ಬೆಂದ ಮೇಲೆ ಇದನ್ನು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ನಾನು ಇದರಲ್ಲಿ ಚೇಂಜಸ್ ಮಾಡಿದ್ದೇನೆಂದರೆ ಇಲ್ಲಿ 2 ಸ್ಪೂನು ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ನೋಡಿ, ಈಗ ನಾನು ಮಿಕ್ಸರಲ್ಲಿ ಅದನ್ನು ಬೀಸ್ಕೊಳ್ತೇನೆ. ಈ ಕಡೆ ಪನ್ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಪ್ಯಾನಲ್ಲಿ ತುಪ್ಪ ಹಾಕಿಬಿಟ್ಟು ಪನ್ನೀರನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೇನೆ. ತುಂಬ ರೋಸ್ಟ್ ಮಾಡ್ಕೊಳ್ಬಾರ್ದು. ನೋಡಿ, ಈಗ ಮಿಕ್ಸರಲ್ಲಿ ಮಸಾಲೆ ತಯಾರಾಗಿದೆ. ಈಗ ನೋಡಿ, ಪನ್ನೀರನ್ನು ನಾನೇನು ರೋಸ್ಟ್ ಮಾಡಿದ್ದೀನಿ ಹೇಳಿದೆ ಅಲ್ವಾ, ಅದನ್ನ ಸೈಡಲ್ಲಿ ಇಟ್ಕೊಂಡು ಈಗ ಅದೇ ಪ್ಯಾನಲ್ಲಿ ತೇಜ್ಪತ್ತ ಮತ್ತು ಚಕ್ಕೆ, ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಫಸ್ಟು. ನಂತರ ಫ್ರೈ ಆದಮೇಲೆ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಕರೆಕ್ಟಾಗಿ ಬೇಯಬೇಕು. ಇದು ಸುಮಾರು ಅರ್ಧ ಬೆಂದ ಮೇಲೆ ನಾನು ಇದಕ್ಕೆ ಮಸಾಲೆನ ಹಾಕಿದ್ದೇನೆ. ಹಾಫ್ ಬಾಯ್ಲ್ಡ್ ಮಾಡಿದ್ದೇನೆ ಸ್ಟಾರ್ಟಿಂಗಲ್ಲಿ. ಒಂದೇ ಸಲ ಬೆಂದು ಮತ್ತೆ ಮಸಾಲೆ ಹಾಕಿದ್ರೆ ತುಂಬ ಮೆತ್ತಗಾಗಿಬಿಡುತ್ತೆ. ಸೊ ಹಾಗಾಗಬಾರ್ದು. ಇದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು. ಸೊ ಈಗ ನಾನು ಅದು ಹಾಫ್ ಬಾಯ್ಲ್ಡ್ ಆಗ್ತಾ ಬಂದಿದೆ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಮತ್ತು ಮಿಕ್ಸರಲ್ಲಿ ಇರೋ ಮಸಾಲೆನೆಲ್ಲ ಫುಲ್ ಹಾಕ್ಕೊಂಡು ತೊಳೆದು ಎಷ್ಟು ನಮಗೆ ಗ್ರೇವಿ ಬೇಕು, ಯಾವಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಇನ್ನೂ ನೀರು ಬೇಕು ಅನಿಸಿದ್ರೆ ಅದನ್ನು ನೀರು ಹಾಕಿ ಸ್ವಲ್ಪ ಚಪಾತಿಗೆ ಬೇಕಾಗುವಷ್ಟು ಗ್ರೇವಿನ ನಾವು ಮಾಡ್ಕೋಬೇಕು. ಅಷ್ಟು ನೀರನ್ನು ಹಾಕ್ಕೊಂಡ್ರಾಯ್ತು. ಈಗ ಮುಚ್ಚಿ ಒಂದು 10 ಮಿನಿಟ್ಸು ಬಾಯ್ಲ್ ಮಾಡಿದ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ. ಆವಾಗ ಸ್ವಲ್ಪ ಹಾಕಿದ್ದು ಮಸಾಲೆಗೆ ಬೇಕಾಗುವಷ್ಟು ಸಾಲ್ಟ್ ಹಾಕಿ ಈಗ ಪನ್ನೀರನ್ನು ಹಾಕಿ ಒಂದು 10 ಮಿನಿಟ್ಸು ಇದನ್ನು ಬಿಸಿ ಮಾಡಿದ್ರೆ ರುಚಿಕರವಾದ ವೆಜ್ ಪನ್ನೀರ್ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಕೊಕೊನಟ್ ಸ್ವಲ್ಪ ಸೇರಿಸಿರೋದ್ರಿಂದ ತಿನ್ನಲಿಕ್ಕೆ ತುಂಬ ರುಚಿಯಾಗಿದೆ. ನಾನು ಇದರೊಟ್ಟಿಗೆ ಆಲೂ ಕುಲ್ಚಾ ಮಾಡಿದ್ದೇನೆ. ಕುಲ್ಚಾ ಅಂದರೆ ನಾನು ಚಪಾತಿ ಸ್ಟೈಲಲ್ಲೇ ಮಾಡ್ಕೊಂಡಿದ್ದೇನೆ. ಬಟ್ ಅದಕ್ಕೆ ಆಲೂನ ಬೇಯಿಸ್ಕೊಂಡು ಗೋಧಿ ಹಿಟ್ಟು 1-2 ಚಮಚ ಮೈದಾ ಹಾಕಿದ್ದೇನೆ ನಾನು. ಇದಕ್ಕೆ ಅಜ್ವಾಯಿನು ಮತ್ತು ಸ್ವಲ್ಪ ಉಪ್ಪು, ತುಪ್ಪ ಎಲ್ಲ ಹಾಕಿಬಿಟ್ಟು ಆಲೂಗಡ್ಡೆನ ಗ್ರೇಟ್ ಮಾಡಿ ಹಾಕಿ ಕಲಸಿ ಮತ್ತು ನಾನು ಕುಲ್ಚಾನ ಮಾಡಿದ್ದೇನೆ. ತುಂಬ ಟೇಸ್ಟಾಗಿತ್ತು. ನೀವು ಕೂಡ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.